ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆದೆಲ್ಲ ಸುಮಾರಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಿಂಡಿ ಮಾಡ್ತಾ ಇದ್ದೀನಿ. ನಾನು ತಿಂಡಿಗೆ ಉಪ್ಪು ದೋಸೆ ಮತ್ತು ಬಟಾಣಿ ಚಟ್ನಿ. ಈ ರೀತಿಯಾದಂಥ ಉಪ್ಪು ದೋಸೆಗೆ ಬಟಾಣಿ ಚಟ್ನಿ ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ಚಾಕಣ್ಣಿ ಜೊತೆ ತಿಂಡಿ ಆಯಿತು. ಹಾಗೆ ನಮ್ಮ ಕಡೆಯವರೆಲ್ಲ ಬೇರೆ ನಮ್ಮ ಮನೆ ಹತ್ರದಲ್ಲಿ ಬೆಟ್ಟದಲ್ಲಿ ದರ್ಗಾನ ಒಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಅಮ್ಮ ಒಂದ್ಸರಿ ಹೀಗೆ ಮನೆ ಕಡೆ ಬಂದು ನೋಡ್ಕೊಂಡು ಹೋಗುವಾಗ ಸೌತೆಕಾಯಿನೆಲ್ಲ ಕೊಯ್ಕೊಂಡು ಹೋಗ್ತಾ ಇದ್ದಾರೆ ತಿನ್ಲಿಕ್ಕೆ ಅಂತ. ಈಗ ಬೇಸಿಗೆ ಕಾಲದಲ್ಲಂತೂ ಇದೆಲ್ಲ ಬೆಳ್ಕೊಂಡ್ರೆ ಅಮೃತ ಅಂತಾನೆ ಹೇಳ್ಬೋದು. ಎಳನೀರಾಗಿರ್ಬೋದು, ಇನ್ನು ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಈ ಥರದ್ದೆಲ್ಲ ಈ ಸಮ್ಮರ್ ಸೀಸನಲ್ಲಂತೂ ತುಂಬಾ ಖುಷಿಯಾಗುತ್ತೆ ತಿನ್ಲಿಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಹಾಗಾಗಿ ಈ ಥರದ್ದೆಲ್ಲ ಮನೆಯಲ್ಲಿ ಸೀಸನಲ್ಲಿ ಬೆಳ್ಕೊಂಡ್ರಂತೂ ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನಂತೂ ಬಿಡಿ ಮನೆ ಕಡೆದೆಲ್ಲ ಕೆಲಸ ನಡೀತಾ ಇತ್ತು. ಇನ್ನು ಅಡುಗೆ ಕಡೆದಂತ ಬಂದಿದ್ದೀನಿ ಇವಾಗ ಕೆಲಸ ಮಾಡಲಿಕ್ಕೆ. ಅಡುಗೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಅವಾಗ. ಬಸ್ತೆ ಸೊಪ್ಪಿತ್ತಲ್ಲ, ಹಾಗಾಗಿ ಎಲೆಗಳನ್ನ ಮಾತ್ರ ತೆಗೆದಿದ್ದೀನಿ. ಪೂರ್ತಿ ಎಲ್ಲನೂ ಕಟ್ಟಿಂಗ್ಸನ್ನು ತೆಗಿಲಿಲ್ಲ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ಮಾತ್ರ ತೆಗೆದು ಪಲ್ಯ ಮಾಡಲಿಕ್ಕೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳಾಗಿದೆ ಅಂತ. ಇವತ್ತು ತೆಗೆದಿರೋದು ಕೆಂಪು ಬಸಳೆದು. ನೋಡಿ ತುಂಬ ಫ್ರೆಶ್ ಆಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಪಲ್ಯಕ್ಕೆ ಅಂತ ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಬಸಳೆ ಸಾರಾಗಿರ್ಬೋದು, ಆಮೇಲೆ ಬಸಳೆ ಗೊಜ್ಜು, ಬಸಳೆದು ಸುಕ್ಕ, ಹೀಗೇ ಎಲ್ಲ ಬಸಳೆದು ಏನೆಲ್ಲ ಅಡುಗೆಗಳು ಮಾಡ್ತಾರೆ ನೋಡಿ ಅವೆಲ್ಲನೂ ಕೂಡ ಇಷ್ಟ. ಬಜ್ಜಿ ಒಂದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಸಳೆ ಎಲೆದು ಮಾಡಿದ್ರೆ ಅದು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹೀರ್ಕೊಳ್ತದೆ. ಹಾಗಾಗಿ ಅದು ಒಂದು ಅಷ್ಟೊಂದು ಇಷ್ಟಪಡೋದಿಲ್ಲ, ಮತ್ತು ಮಾಡೋದು ಕೂಡ ಕಡಿಮೆ. ಇನ್ನು ಬಾಕಿದು ಸಾರು, ಸುಕ್ಕ, ಈ ಥರದನ್ನೆಲ್ಲ ಜಾಸ್ತಿಗೆ ಮಾಡ್ತೀವಿ. ಇನ್ನು ನಿಮಗೆ ಗ್ಯಾಸ್ ಸಿಗುತ್ತಾ ಅಂತೆಲ್ಲ ಕೇಳ್ತಾ ಇದ್ದರು. ಗ್ಯಾಸಿನ ಬಗ್ಗೆ ಹೇಳಬೇಕು ಅಂತಂದರೆ ಗ್ಯಾಸ್ ಇದ್ರೂ ಒಂದೇ, ಇಲ್ಲಾದ್ರೂ ಅಷ್ಟೇ. ನಮಗೇನು ಗ್ಯಾಸ್ ಅಷ್ಟೊಂದು ಅವಶ್ಯಕತೆ ಎಂತ ಏನಿಲ್ಲ. ನಾವೇನಾದರೂ ಇವಾಗಲಂತೂ ಗ್ಯಾಸು ನಮ್ಮನೇಲಿ ಇವಾಗ ಇದೆ. ಅಂದರೆ ನಾವು ಈ ರೀತಿ ಏನೋ ಒಂದು ಸಮಸ್ಯೆ ಆಗಿದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮೊದಲು ನಾವು ಗ್ಯಾಸನ್ನು ತಗೊಂಡಿದ್ದೀವಿ. ಹಾಗಾಗಿ ನಮಗೆ ಗ್ಯಾಸಿನ ಸಮಸ್ಯೆ ಅಂತ ಬಂದಿಲ್ಲ. ಇನ್ನು 1-1.5 ತಿಂಗಳಿಗೆ ಆಗುವಷ್ಟು ನಮ್ಮನೇಲಿ ಗ್ಯಾಸ್ ಉಂಟು. ಹಾಗಾಗಿ ಅದ್ರ ಸಮಸ್ಯೆ ಏನಾಗಲಿಲ್ಲ ನಮಗೆ. ಮತ್ತು ನಮ್ಮನೇಲಿ ಜಾಸ್ತಿಯಾಗಿ ನಾವು ಒಲೆ ಮೇಲೂ ಕೂಡ ಮಾಡ್ತೀವಲ್ಲ, ಹಾಗಾಗಿ ಗ್ಯಾಸ್ ಸ್ವಲ್ಪ ಉಳಿತಾಯನೇ ಆಗ್ತದೆ. ಇನ್ನು ಎಮರ್ಜೆನ್ಸಿಗೆ ಚಹಾ, ಕಷಾಯ ಏನಾದರೂ ಈ ರೀತಿಯನ್ನು ಮಾಡ್ತೀವಿ ಬಿಟ್ಟರೆ, ಇನ್ನು ಅನ್ನ ಇದನ್ನೆಲ್ಲ ನಾವು ಒಲೆ ಮೇಲೆಲ್ಲ ಜಾಸ್ತಿಯಾಗಿ ಮಾಡ್ತಾನೆ ಇರ್ತೀವಿ. ಇವಾಗ ಇದೊಂದು ಗುಳ್ಬದ್ನೆಕಾಳಿನ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಇದಂತೂ ಬೆಸ್ಟು ಚಟ್ನಿ. ಹಾಗೆಯೇ ಗೊಜ್ಜು, ಇದರದ್ದು ಒಂದು ಮಸಾಲ ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಚೆನ್ನಾಗಿರುವಂಥ ಮಸಾಲ ರೆಸಿಪಿ ಇದು. ಹಾಗೆ ನೀವು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ನೀವು ಕೂಡ ಮಾಡಿ. ಗುಳ್ಬದ್ನೆಕಾಳು ಇರುತ್ತೆ ನೋಡಿ, ಅದನ್ನು ಫಸ್ಟಲ್ಲೇ ತಂದು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಯಿಸಿ ಸಪ್ರೇಟಾಗೇ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇನ್ನೊಂದು ತವದಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬಡಸೊಪ್ಪು, ಆಮೇಲೆ ಒಂದು 3-4 ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ತೆಂಗಿನೆಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮಗೆ ಕಾಯಿ ಎಷ್ಟು ಬೇಕು ನೋಡಿ ಅಷ್ಟನ್ನು ತುರ್ಕೊಂಡು ಗುಳ್ಬದ್ನೆಕಾಳನ್ನು ಮತ್ತು ಕಾಯನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಗ್ರೈಂಡರಲ್ಲಿ ಅರಿಯೋದಕ್ಕೆ ಹಾಕಿದ್ದೀನಿ. ಗ್ರೈಂಡರಲ್ಲಿ ಅರಿಯೋದ್ರಿಂದ ಚಟ್ನಿ ಆಗಲಿ, ಗೊಜ್ಜು ಮತ್ತು ಮಸಾಲೆ ಎಲ್ಲನೂ ತುಂಬಾ ರುಚಿಯಾಗಿರುತ್ತೆ. ಕಲ್ಲಿನಲ್ಲಿ ಅರೆದಿರೋ ರೀತಿಯೇ. ಮಿಕ್ಸರಲ್ಲಿ ಅರೆದ್ರೆ ಸ್ವಲ್ಪ ನೊರೆ ಥರನೋ ಹೀಗೆಲ್ಲ ಆಗಿರುತ್ತೆ. ಗ್ರೈಂಡರಲ್ಲಿ ತುಂಬ ಚೆನ್ನಾಗಾಗ್ತದೆ ಮಸಾಲೆ ಎಲ್ಲನೂ. ಹಾಗಾಗಿ ಗ್ರೈಂಡರಲ್ಲೇ ಹಾಕಿದ್ದೇನೆ. ಬೇಗ ಆಗ್ತದೆ, ಒಂದು 10 ನಿಮಿಷದಲ್ಲೇ. ಇನ್ನು ಇನ್ನೊಂದು ಕಡೆಗೆ ಬಸಳೆ ಸೊಪ್ಪಿನ ಸುಕ್ಕಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಎಲ್ಲ ಕೆಲಸ ಅಡುಗೆ ಅಂತ ಬಂದವಾಗ ಎಲ್ಲನೂ ಒಂದೇ ಸರಿ ಆ ಒಲೆ ಮೇಲೆ ಈ ಒಲೆ ಮೇಲೆ ಅಲ್ಲಿ ಕೆರಿಯೋದು, ಇಲ್ಲಿ ತುರಿಯೋದು ಅಂತೆಲ್ಲ ಒಂದೇ ಸರಿ ಮಾಡ್ಕೊಂಡು ಬಿಡ್ತೀನಿ ನಾನು. ಒಂದೊಂದಕ್ಕಾಗಿ ತಯಾರು ಮಾಡ್ಕೊಳ್ತಾ ಹಂಗೆ ಕೂತ್ಕೊಳ್ಳೋದಿಲ್ಲ, ಟೈಮ್ ಕೂಡ ಹೋಗ್ತದೆ. ಹಾಗಾಗಿ ನೋಡಿ, ಈಗ ಬಸಳೆ ಸೊಪ್ಪು ಎಲ್ಲನೂ ನಾನು ಒಲೆ ಮೇಲೇ ಇಟ್ಬಿಟ್ಟಿದ್ದೀನಿ. ಈಗ ಗ್ಯಾಸ್ ಇನ್ನು ಎಷ್ಟು ದಿನಕ್ಕೆ ಸಿಗ್ತದೆ ಅಂತ ಗೊತ್ತಿಲ್ಲ. ಬುಕ್ಕಿಂಗ್ ಮಾಡ್ತಾಯಿದ್ರೆ ಬುಕ್ಕಿಂಗ್ ತಗೊಳ್ಳೋದೇ ಇಲ್ಲ.
ಅದೆಷ್ಟು 45 ದಿನ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮ್ಮದೊಂದು ತಗೊಂಡು ನಾವು ಒಂದು 30 ಮೇಲಾಯಿತು. ಆದ್ರೂ ಕೂಡ ಬುಕಿಂಗ್ ಆಗ್ತಾಯಿಲ್ಲ. ಎಂತಕ್ಕೆ ಹಂಗಾಗ್ತದೆ ಅಂತ ಗೊತ್ತಿಲ್ಲ. ತುಂಬ ಜನರಿಗೆ ಅದನ್ನು ಪೇಟೆ ಕಡೆ ಇರುವವರಿಗಂತೂ ತುಂಬಾ ಸಮಸ್ಯೆ ಆಗ್ತಿದೆ ಅಂತಲೇ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ಸಿಗದೇನೆ. ಇನ್ನು ನಮಗೆ ಸಿಗ್ತಾಯಿದೆ ಅಂತ ಹೇಳಿದ್ರೆ ನಮಗೆ ಇವಾಗೇನು ಅಷ್ಟೊಂದು ಸಮಸ್ಯೆ ಅಂತ ಬಂದಿಲ್ಲ. ಇದೆ ನಮ್ಮ ಮನೆಯಲ್ಲೇ ಸಿಲಿಂಡ್ರ್. ಹಾಗಾಗಿ ಆಮೇಲೆ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಈಗ ಚಟ್ನಿಯನ್ನು ಗ್ರೈಂಡರಲ್ಲಿ ಅರೆದು ಇವಾಗ ದಪ್ಪಕ್ಕೆ ತೆಗಿತಾ ಇದ್ದೀನಿ. ಮತ್ತು ಜಾಸ್ತಿ ನೀರನ್ನೆಲ್ಲ ಹಾಕಿ ಹರ್ಕೊಳ್ಲಿಲ್ಲ ನಾನು. ಈ ಗೊಜ್ಜು ಮತ್ತು ಚಟ್ನಿ ಎಲ್ಲ ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ. ಮತ್ತು ತಂಬುಳಿ ರೀತಿ ಇಲ್ಲ ಅದನ್ನು ನಾವು ಎಷ್ಟು ತೆಳ್ಳಗೂ ಕೂಡ ಮಾಡ್ಕೊಳ್ಬೋದು. ಇದು ಬೇರೆ ನಾನು ಅನ್ನಕ್ಕೆ ಮಾಡ್ತಾ ಇರೋದು ನೋಡಿ. ಅನ್ನಕ್ಕಂತೂ ಈ ಬದನೆಕಾಳಿನ ಚಟ್ನಿ ಅಂತೂ ತುಂಬಾ ರುಚಿಯಾಗಿರ್ತದೆ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಅರಿಬೇಕು. ಹುಳಿ ಹುಳಿಯಾಗಿ ಖಾರ ಖಾರ ತುಂಬಾ ರುಚಿಯಾಗಿರುತ್ತದೆ. ಈ ನಮಗೆ ಝೀರೋ ಕೆಮಿಕಲಲ್ಲಿ ಸಿಗುವಂಥ ತರಕಾರಿಗಳೆಲ್ಲ ಉಂಟಲ್ಲ, ಈಗ ಬದನೆಕಾಳು ಆಗಿರ್ಬೋದು, ಹೀಗೆ ಸುಮಾರಷ್ಟೆಲ್ಲ ಸಿಗುತ್ತೆ ಇನ್ನು ಹಳ್ಳಿ ಕಡೆ ಎಲ್ಲ ತರಕಾರಿಗಳು. ಅದ್ರದ್ದು ಅಡುಗೆ ಎಲ್ಲ ಮಾಡಿದ್ರಂತೂ ನನಗಂತೂ ತುಂಬ ಇಷ್ಟ. ಮತ್ತು ಅದರದ್ದು ರುಚಿನೇ ಒಂದು ಬೇರೆ ರೀತಿಯೇ ಇರುತ್ತೆ ಅಂತ ಹೇಳಬಹುದು. ಆ ನ್ಯಾಚುರಲ್ ಟೇಸ್ಟ್. ಇನ್ನು ಬಸ್ತೆ ಸುಕ್ಕ ಕೂಡ ರೆಡಿ ಆಯಿತು. ಇನ್ನು ಬದನೆಕಾಳಿನ ಬೇಯಿಸಿದ ನೀರನ್ನು ಕೂಡ ಮಸಾಲೆ ಇವಾಗ ಹಾಕಿ ಅರೆದ್ರೆ ಚೆನ್ನಾಗಿರುತ್ತೆ. ಅದರ ಕಂಪೆಲ್ಲೂ ತುಂಬಾ ರುಚಿಯಾಗಿರುತ್ತೆ. ಇನ್ನು ಸ್ವಲ್ಪ ಬಸ್ಲೆ ಸುಕ್ಕವನ್ನು ನೀರು ಥರನೇ ಇಟ್ಕೊಂಡಿದ್ದೀನಿ. ಆ ನೀರನ್ನು ಸೂಪ್ ಥರ ಕುಡಿಲೂಬಹುದು. ಇನ್ನು ಅನ್ನಕ್ಕೂ ಕೂಡ ಹಾಕೊಂಡು ಊಟ ಮಾಡಲಿಕ್ಕೆ ಆಗ್ತದೆ ಹೇಳಿ. ಇನ್ನು ಬದನೆಕಾಳಿನ ಚಟ್ನಿಗೆ ಒಂದು ಒಗ್ಗರಣೆ ಕೊಡುವಳೆ. ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಒಣಮೆಣಸಿನಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಏನು ಚಟ್ನಿಗೆ ಹಾಕಿ ಅದರಂತೂ ತುಂಬಾ ರುಚಿಯಾಗಿರುತ್ತೆ. ಅನ್ನ ಜೊತೆ ಅಂತೂ ತುಂಬಾ ರುಚಿಯಾಗಿರ್ತದೆ ಈ ಚಟ್ನಿ. ಹಾಗೆಯೇ ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ಉದ್ದಿನಬೇಳೆ, ಕಡಲೆಬೇಳೆ ಈ ಥರದ್ದೆಲ್ಲ ಹಾಕಿ ಒಗ್ಗರಣೆಯನ್ನು ಕೊಡ್ಬೋದು. ನಾನು ಸಿಂಪಲ್ಲಾಗಿ ಮಾಡಿದ್ದು. ಮತ್ತು ಅರಿಯೋದಕ್ಕೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ, ಹಾಗಾಗಿ ಅದೊಂಥರ ಕಂಪಾಗಿರ್ತದೆ. ಈರುಳ್ಳಿ ಎಲ್ಲನೂ ಅರಿಯೋದಕ್ಕೆ ಹಾಕಿದ್ದೆ. ಈಗ ಒಂದು ಒಗ್ಗರಣೆ ಮಾತ್ರ ಹಾಕ್ತಾ ಇರೋದು ನೋಡಿ. ಇವಾಗ ಚಟ್ನಿ ಎಲ್ಲ ಹರ್ಕೊಂಡು ಇದಕ್ಕೆ ಉಪ್ಪನ್ನೆಲ್ಲ ಹಾಕಿ ಎಲ್ಲ ತಯಾರು ಮಾಡಿದ್ದೀನಿ. ಎಷ್ಟು ಹದಕ್ಕೆ ಬೇಕು ಅಷ್ಟಾಗುವಷ್ಟು. ಈಗ ಒಗ್ಗರಣೆಗಳನ್ನು ಹಾಕಿ ಆಮೇಲೆ ಊಟ ಮಾಡೋದಷ್ಟೇ ಬಾಕಿ. ಇನ್ನು ಬಸಳೆ ಸುಕ್ಕ, ಬದನೆಕಾಳಿನ ಗೊಜ್ಜು, ಇದ್ರ ಜೊತೆಗೆ ಆಮ್ಲೆಟ್ ಅಂತಲೂ ಹೇಳ್ಬೋದು. ಊರ್ಕೋಳಿ ಮೊಟ್ಟೆ ರೊಟ್ಟಿ ಅಂತ ಅಂದ್ಕೊಳ್ಳಿ ನಾನು ಮಾಡ್ತಾ ಇರೋದು ಇವಾಗ. ತೆಂಗಿನಕಾಯಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಇದನ್ನೆಲ್ಲ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. 2 ಊರ್ಕೋಳಿ ಮೊಟ್ಟೆಯನ್ನು ಹಾಕಿದ್ದೀನಿ. ಈ 2 ಊರ್ಕೋಳಿ ಮೊಟ್ಟೆ ಒಂದು 5ರಿಂದ 6 ಅಂಗಡಿಯಲ್ಲಿ ಸಿಗುವಂಥ ಫಾರಮ್ ಕೋಳಿ ಮೊಟ್ಟೆಗೆ ಸಮನೋ ಅಥವಾ ಅದಕ್ಕೂ ಜಾಸ್ತಿನೋ ಅಂತ ಗೊತ್ತಿಲ್ಲ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಮಗಂತೂ ಊರ್ಕೋಳಿ ಮೊಟ್ಟೆ ರುಚಿನೇ ತುಂಬ ಇಷ್ಟ. ಈ ಅಂಗಡಿಗಳಲ್ಲಿ ಸಿಗುವಂಥ ಮೊಟ್ಟೆಗಳು ಒಂಥರ ಟೇಸ್ಟೇ ಇರೋದಿಲ್ಲ, ಮತ್ತು ಫ್ಲೇವರೇ ಇಲ್ಲ ಅನ್ನಬೇಕು, ಆ ರೀತಿಯಾಗಿರ್ತದೆ. ಅಂತೂ ಈ ಕೋಳಿಗಳನ್ನೆಲ್ಲ ಸಾಕಿರ್ತೀವಿ ನೋಡಿ, ಊರ್ಕೋಳಿ ಮೊಟ್ಟೆಗಳಂತೂ ಹಾಕ್ತಾ ಇರ್ತೇವೆ. ಸೊ ಅದರಿಂದ ನಮಗೆ ಬೇಕಾದಂಥ ರೊಟ್ಟಿಯನ್ನೆಲ್ಲ ಮಾಡ್ತಾ ಇರ್ತೀವಿ.